ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ವಿಚಾರವಾಗಿ ಮೊಟ್ಟೆ ದಾಳಿ ಬದಲು ಬೇರೆಯದೇ ಪ್ಲಾನ್ ಇತ್ತ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇರುವಂತದ್ದು. ಹೌದು, ಮೊಟ್ಟೆ ದಾಳಿ ಮಾಡಬೇಕು ಅನ್ನೋದೇ ಅವರ ಪ್ಲಾನ್ ಆಗಿತ್ತ ಅಥವಾ ಬೇರೆ ಏನಾದ್ರೂ ಮಾಡಬೇಕಿತ್ತ ಅನ್ನುವಂಥದ್ದು ಭಯ ಸೃಷ್ಟಿಸ್ತಾ ಇದೆ ವಿಡಿಯೋದಲ್ಲಿರುವಂತಹ ಆಡಿಯೋ. ಹಾಗಾದ್ರೆ ಆ ವಿಡಿಯೋದಲ್ಲಿ ಒಂದು ಆಡಿಯೋ ಕೇಳಿ ಬರುತ್ತೆ. ಮೊಟ್ಟೆ ದಾಳಿ ವೇಳೆ ಮುನಿರತ್ನ ಆಡಿರುವಂತಹ ಮಾತಾದ್ರೂ ಏನು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಆಸಿಡ್ ದಾಳಿ ಅನ್ನುವಂಥದ್ದು ಕೇಳಿ ಬಂದಿದೆ. ಮುನಿರತ್ನ ಸಮೀಪದಲ್ಲಿ ಇರುವವರೇ ಈ ಮಾತನ್ನ ಆಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಆ ವಿಡಿಯೋದಲ್ಲಿರುವಂತಹ ಆಡಿಯೋ ಯಾಕೆ ಅಷ್ಟು ಭಯವನ್ನ ಸೃಷ್ಟಿಸ್ತಾ ಇದೆ? ಆಸಿಡ್ ದಾಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕೇವಲ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯನ್ನ ಮಾಡಲಿಕ್ಕೆ ನಡೆಸಿರುವಂತಹ ಘಟನೆನಾ ಅಥವಾ ಬೇರೆಯದೇ ದಾಳಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತ ಅನ್ನುವಂಥದ್ದು ವಿಚಾರ. ಮುನಿರತ್ನ ಅವರ ಜೊತೆಗೆ ಇರುವಂತಹ ವ್ಯಕ್ತಿಯೊಬ್ಬರಿಗೆ ಅವರು ಕೂಡ ಕಾರ್ಯಕರ್ತರು ಅವ್ರಿಗೂ ಕೂಡ ಏಟ್ ಆಗಿದೆ. ನೀವು ನೋಡ್ತಾ ಇರೋದು ಅವರ ಮೇಲೆಯೂ ಕೂಡ ಅಂದ್ರೆ ಮುನಿರತ್ನ ಇನ್ನು ಈ ಘಟನೆಯಲ್ಲಿ ಮುನಿರತ್ನ ಅವರ ಜೊತೆಗೆ ಇರುವಂತಹ ವ್ಯಕ್ತಿಯೊಬ್ಬರಿಗೆ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ವೇಲು ನಾಯ್ಕರ್ ಅವರು ಇವಾಗ ಸಂಪರ್ಕದಲ್ಲಿದ್ದಾರೆ. ಸರ್, ಮೊಟ್ಟೆ ದಾಳಿ ಬದಲು ಬೇರೆಯದೇ ಪ್ಲಾನ್ ಏನಾದ್ರು ನಡೆದಿದ್ದ ಅಥವಾ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದದ ಕುರಿತು ಸಾಕಷ್ಟು ವಿಚಾರಗಳು ಈಗಾಗಲೇ ಚಾಲ್ತಿಯಲ್ಲಿದೆ. ಈ ಕುರಿತು ಏನ್ ಹೇಳ್ತೀರಾ? ಇದು ಯಾವುದು ಇದರಲ್ಲಿ ಸತ್ಯ ಇಲ್ಲ. ಮುನಿರತ್ನ ಅಂತ ಹೇಳಿದ್ರೆ ಒಂದು ಸುಳ್ಳಿನ ಕಂತೆ ಇದೆಯಲ್ಲ, ಅದು ಒಡೆಯಪ್ಪ. ನೀವೆಲ್ಲ ನೋಡಿದೀರಾ, ಮೊನ್ನೆ ಎಲ್ಲಾನು ಆತ ದಲಿತರ ಬಗ್ಗೆ ವಿರುದ್ಧವಾಗಿ ಮಾತಾಡಿರೋಂಥದ್ದು, ಮತ್ತೆ ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋಂಥದ್ದು, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು, ಇದೆಲ್ಲಾನು ಅವನ ಮೇಲೆ ಕೇಸ್ ಆಗಿರೋದಂತೂ. ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಕೆಟ್ಟದಾಗಿ ಅನಿತಾಪ್ ಮಾಡಿ ಅವ್ರನ್ನೆಲ್ಲರನ್ನು ಕೆಟ್ಟ ವಿಚಾರಕ್ಕೆ ಯೂಸ್ ಮಾಡ್ಕೊಂಡು ಸ್ವಾರ್ಥಕ್ಕೆ ಮಾಡಿದಂತ ವಿಚಾರ ಎಲ್ಲಾನು ಪ್ರೂವ್ ಆಗಿ ಕೋರ್ಟಲ್ಲಿ ಅರೆಸ್ಟ್ ಮಾಡಿ ಜೈಲ್ಗೆ ಹೋಗಿ ಬಂದ್ರು. ಆಮೇಲೆ ಬಂದ್ಮೇಲೆ ನಾನು ಯಾವ ಹೆಣ್ಮಕ್ಳ ಹತ್ರನೂ ಯಾವ್ದು ಅಶೀಲವಾಗಿ ನಾನು ನಡ್ಕೊಂಡಿಲ್ಲ, ಯಾವ ದಲಿತರನ್ನು ನಾನು ಬೈದಿಲ್ಲ, ಯಾವ ಒಕ್ಕಲಿಗರನ್ನು ನಾನು ನಿಂದಿಸ್ಲಿಲ್ಲ. ಅದೇನಾದ್ರೂ FSL ಅಲ್ಲಿ ಏನಾದ್ರು ದೃಢವಾಗಿ ಬಂದ್ರೆ ಒಂದು ನಿಮಿಷನೂ ನಾನು ಶಾಸಕ ಸ್ಥಾನದಲ್ಲಿ ಇರಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ ಕಡೆ ಹೇಳಿದ್ರು. ಇನ್ನೊಂದ್ ಕಡೆ ಅದೇನಾದ್ರೂ FSL ಅಲ್ಲಿ ನಾನೇ ನಂದೇ ವಾಯ್ಸ್ ಅಂತ ಏನಾದ್ರು ಬಂದ್ರೆ ರಕ್ತ ಕಟ್ಟಿ ಸಾಯ್ತೀನಿ ಅಂತ ಹೇಳಿ ಮಾತುಗಳು ಹೇಳಿದ್ರು. ಅವ್ರು ಹೇಳಿ 3-4 ದಿವಸಕ್ಕೆ FSL ರಿಪೋರ್ಟ್ ಬಂತು, ಇದು ಮುನಿರತ್ನ ವಾಯ್ಸ್ ಅವ್ರದೇ ಇದ್ದು ಧ್ವನಿ ಅಂತ ಹೇಳಿ. ಇಷ್ಟೆಲ್ಲ ನಡೆದ್ರು ಸಹ ಆತನಿಗೆ ಎಲ್ಲೋ ಒಂದು ಪಶ್ಚಾತ್ತಾಪ ಇಲ್ಲ, ನಾನು ತಪ್ಪು ಮಾಡಿದ್ದೀನಿ, ಇದನ್ನ ಜನಗಳ ಮಧ್ಯೆ ನಾನು ಸಾರಿ ಕೇಳಿ ಮುಂದಕ್ಕೆ ನಾನು ತಿದ್ಕೋಬೇಕು ಅನ್ನೋದು ಅವ್ನ ಮನಸ್ಸಲ್ಲಿ ಎಲ್ಲೂ ಇಲ್ಲ. ಅದನ್ನ ಸಾಬೀತುಪಡಿಸಿ ನಾನು ಮಾಡಿದ್ದು ಸರಿ ಅನ್ನೋ ಮಟ್ಟಿಗೆ ಆತ ಹೋಗ್ತಾ ಇದ್ದಾನೆ. ಸಾರ್ವಜನಿಕರು ಹಾಗಾಗಿ ಆತನಿಗೆ ಬಹಿಷ್ಕಾರ ಹಾಕಿದ್ದಾರೆ RR ನಗರದಲ್ಲಿ. ಎಲ್ಲೂ ಸಾರ್ವಜನಿಕ ಸಭೆ ಮಾಡಕ್ಕೆ ನಿನ್ಗೆ ಅರ್ಹತೆ ಇಲ್ಲ, ನಿನ್ಗೆ ಯೋಗ್ಯತೆ ಇಲ್ಲ, ನೀನು ಒಬ್ಬನ ಶಾಸಕನಾಗಿದ್ದು ಇಷ್ಟೆಲ್ಲ ನೀನು ತಪ್ಪುಗಳು ಎಸಗ್ತಾ ಇರೋರಿಗೆ ನಿಮ್ಗೆ ಯಾವ ಇದೆ ಅಂತ ಹೇಳಿ ಸಾರ್ವಜನಿಕರು ಅದು ವಿರೋಧ ಮಾಡ್ತಾ ಇದ್ದಾರೆ. ಆ ವಿರೋಧನ ಅದನ್ನ ಮುನಿರತ್ನ ಏನ್ ಮಾಡ್ತಾನೆ, ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಅವನೇ ಅವ್ರ ಕಾರ್ಯಕರ್ತರನ್ನ ಕರ್ಸ್ಕೊಳೋದು, ಅವನೇ ಮೊಟ್ಟೆ ಹೊಡ್ಸ್ಕೊಳೋದು, ಅವನೇ ಬೇರೆ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಇದನ್ನ ಕಾಂಗ್ರೆಸ್ ಪಾರ್ಟಿ ಮೇಲೆ ಹೊರೆ ಹೊರಿಸಂತ ಕೆಲಸ ಮಾಡ್ತಾ ಇದ್ದಾರಮ್ಮ. ಓಕೆ ಸರ್, ಮುನಿರತ್ನ ಅವರನ್ನ ನೀವು ಸಾಕಷ್ಟು ಹತ್ತಿರದಿಂದ ನೋಡಿದ್ದೀರಾ. ಸೊ ಈ ಅಟ್ಯಾಕ್ ಅವ್ರ ಮೇಲೆ ಆಗೋದಕ್ಕೆ ಕಾರಣ ಆದ್ರೂ ಏನು ಸರ್? ಕಾರಣ ಇಡೀ RR ನಗರ ಜನ ದಂಗೆ ಎದ್ದಿತಾ ಇದೆ. ನಮ್ಗೆ ನಾವು RR ನಗರ ವೋಟರ್ಸ್ ನಮ್ಗೆ ಮುನಿರತ್ನ ಇದು ನಮ್ಮ ಮುಖಗಳಿಗೆ ಮಸಿ ಬೆಳೆದಿರೋಂತ ಕೆಲಸ ಮಾಡಿರೋದು. ರಾಜ್ಯದಲ್ಲಿ ಎಲ್ಲೋದ್ರು ನಿಮ್ಮ MLA ರೇಪಿಸ್ಟ್ ಅಂತ ಯಾವ್ದು ಅಂತ ಕೇಳ್ತಾರೆ, ನಿಮ್ಮ MLA ದಲಿತರ ವಿರೋಧಿ ಅಂತ ಕೇಳ್ತಾರೆ, ನಿಮ್ಮ MLA ಒಕ್ಕಲಿಗರ ವಿರೋಧಿ ಅಲ್ವಾ ಅಂತ ಕೇಳಿದಾಗ ನಮ್ಗೆ ಎಲ್ಲೋ ಒಂಥರ ಅಸಹ್ಯ ಆಗುತ್ತೆ. ನಮ್ ಜನಗಳಿಗೆ RR ನಗರ ಜನತೆಗೆ ಅಸಹ್ಯ. ಅದು ಮುನಿರತ್ನ ಒಬ್ಬ ಮಾಡಿತ್ತು, ಇಡೀ ನಮ್ಮ 5-6 ಲಕ್ಷ ಜನಕ್ಕೆ ಅದು ಕಲಂಕ ಬಂದಿರೋಂಥದ್ದು. ಹಾಗಾಗಿ ಅವ್ನು ಬಹಿರಂಗವಾಗಿ ಎಲ್ಲಾದ್ರೂ ಅವ್ರು ಕ್ಷಮೆ ಕೇಳಿ ಜನಗಳ ಆಗಿ ತಪ್ಪಾಗಿದೆ, ಇನ್ಮೇಲೆ ನಾನು ಸೆರ್ ಮಾಡ್ಕೊಂತೀನಿ ಅಂತ ಹೋಗೋದು ಬರ್ಬೇಕಲ್ಲ ಅಲ್ವಾ? ಅದು ಬರ್ತಾ ಇಲ್ಲ. ಅದರಲ್ಲಿ ಇನ್ನೊಂದು ಸಿಂಪತಿ ಹೆಂಗಾದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಆತ ಇದನ್ನ ಬೇರೆ ತರ ಇದರಲ್ಲಿ ಕೆಟ್ಟ ದಾರಿಯಲ್ಲಿ ಆತನ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದಮ್ಮ. ಆತನ ಚಾಲಿ ಅದು. ಓಕೆ, RR ನಗರ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಮುನಿರತ್ನ ಅವರ ಮುಂದಿನ ಪ್ಲಾನ್ ಅಂತ ಹೇಳ್ತೀರಾ ಏನು? ಎಲ್ಲ ಇರ್ಬೋದಮ್ಮ. ಆತ ಏನ್ ಕೃತ್ಯ ಎಸಗ್ತಾ ಇದ್ದಾರೋ ಅದು ನಾನು ಸರಿ ಅನ್ನೋದು ಮನೋಭಾವ ಅವ್ರದ್ದು. ಇಡೀ ದೇಶ ಉಳಿದ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬಂದಿದ್ದಾರೆ. ಜೈಲ್ಗೆ ಹೋಗಿ ಬಂದ್ಮೇಲೆ ಆತನಿಗೆ ಬುದ್ಧಿ ಬಂದಿಲ್ಲ, ನಾನು ಸೆರ್ ಮಾಡ್ಕೋಬೇಕು ಅಂತ ಬುದ್ಧಿ ಬಂದಿಲ್ಲ ಅಂದ್ರೆ ಯಾವಾಗ ಈ ಮನುಷ್ಯನಿಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲಮ್ಮ. ಓಕೆ ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಜಿ
ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.